ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತು ನಾವು ರೆಡಿ ಆಗಿದ್ದೀವಿ. ಎಲ್ಲಿಗೆ ಹೋಗ್ತೀವಿ ಚಿರುಮ? ಎಸ್, ನಾವು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಇನ್ನೇನು ಗೌರಿ ಹಬ್ಬ ಬರುತ್ತಲ್ಲ, ಹಾಗೆ ಚಿರುಗೂ ತುಂಬ ದಿನದಿಂದ ಹುಷಾರಿಲ್ಲ. 2 days ಆಯಿತು, ಅವ್ನು ಸ್ಕೂಲ್ಗೂ ಹೋಗಿಲ್ಲ. ಅದು ಜ್ವರ ಕಮ್ಮಿನೇ ಆಗಿಲ್ಲ. ಆ್ಯಂಡ್ ಇಬ್ರು ಒಂದು ನೋಡ್ಕೊಳ್ಳೋದು ತುಂಬ ಕಷ್ಟ ಅನಿಸುತ್ತೆ. ನೈಟೆಲ್ಲ ಇವರು ಎದ್ದೇ ಇರ್ತಾರೆ ಜ್ವರ ಬಂದು. ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಮೆಡಿಸನ್ ಎಲ್ಲ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಕೆಮ್ಮು ತುಂಬ ಕೆಮ್ಮು ಬಂದುಬಿಟ್ಟಿದೆ. ಅವ್ರು ನೋಡು, ಕೆಮ್ತಾನೇ ಇರ್ತಾನೆ ಯಾವಾಗ್ಲೂ. ಸೊ ಹಾಗಾಗಿ ಹೇಗಿದ್ರು ಗೌರಿ ಹಬ್ಬಕ್ಕೆ ನಾಳೆ ಹೋಗ್ಬೇಕಾಗಿತ್ತು. ಒಂದಿನ ಮುಂಚೆ ಹೋಗ್ತಾ ಇದ್ದೀವಿ. ಸ್ಕೂಲಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ಅವ್ನು ಬರಲ್ಲ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ರೆಡಿ ಆಗಿದ್ದೀವಿ. ಇನ್ನೇನು ನನ್ನ ತಮ್ಮ ಬರ್ತಾನೆ ಕರ್ಕೊಂಡು ಹೋಗೋಕ್ಕೆ. ಬ್ಯಾಗ್ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಮಾಡಿದ್ದೀವಿ. ಯಾಕಂದರೆ ಬಿಕಾಸ್ ಇನ್ನು ಭಾನುವಾರನೇ ವಾಪಸ್ ಬರೋದು. ಒಂದು 4 to 5 days ಆಗುತ್ತೆ ವಾಪಸ್ ಬರೋದು. ಹಾಗಾಗಿ ಇದೊಂದು ಬ್ಯಾಗು ಅವ್ರದ್ದು, ಯಾಕಂದ್ರೆ 3 ಜನದ್ದು ಬಟ್ಟೆ ಆಗಿರ್ಬೋದು, ಇವ್ರದ್ದು ಮೆಡಿಸನ್ನು, ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ, ನಮ್ಮ ಬುಜ್ಜಿ ಬೇಬಿ ಕೂಡ ರೆಡಿ ಆಗಿದ್ದಾರೆ. ಸೊ ಅವ್ರದ್ದು ಈ ಸಲ ನೆಟ್ಟು ಬೆಡ್ ಎಲ್ಲ ಇದೆಯಲ್ಲ, ಅದನ್ನು ಕೂಡ ತಗೊಂಡು ಹೋಗ್ತಾ ಇದ್ದೀನಿ. 5 days ಇರೋದ್ರಿಂದ ಅವರು ಸೊಳ್ಳೆ ಎಲ್ಲ ಕಚ್ಚತ್ತೆ, ಮತ್ತು ನೆಲದ ಮೇಲೆಲ್ಲ ಮಲ್ಗಲ್ಲ. ಅಮ್ಮನ ಮನೇಲಿ ಜೋಕಾಲಿ ಎಲ್ಲ ಹಾಕೋಕ್ಕೆ ಜಾಗ ಇಲ್ಲ, ಸೀರೆ ಎಲ್ಲ ಕಟ್ಟಕ್ಕೆ. ಹಾಗಾಗಿ ಅದನ್ನು ಕೂಡ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ರೆಡಿ ಆಗಿದ್ದೀವಿ. ಇಲ್ಲಿ ನೋಡಿ, ನಮ್ಮ ಬುಜ್ಜಿ ಬೇಬಿನೂ ಕುಡಿ ನಮ್ಮ ಬುಜ್ಜಿ ಬೇಬಿ ಕೂಡ ರೆಡಿ ಆಗಿದ್ದಾರೆ. ಸೊ ನಾವು ಕೂಡ ರೆಡಿ ಆಗಿದ್ದೀವಿ. ಇನ್ನೇನು ಬಂದರೆ ಹೊರಡಬೇಕು. ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಬಿಕಾಸ್ ನನ್ನ ತಮ್ಮ ಬಂದರೆ ಅಂತೂ 5 ನಿಮಿಷ ನಿಂತ್ಕೊಳ್ಳಲ್ಲ. ಒಟ್ಟ ರೆಡಿ ಆದ ಅಂತಲೇ ಇರ್ತಾನೆ. ಸೊ ಹಾಗಾಗಿ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀವಿ. ನೋಡೋಣ ಹೇಗೆ ಹೋಗುತ್ತೆ ಈ ವ್ಲಾಗ್ ಅಂತ. ಆ್ಯಂಡ್ ಬೆಳಗ್ಗೆನೇ ಟಿಫನ್ ಎಲ್ಲ ಮಾಡಿ ತಿಂದಿದ್ದಾಯಿತು. ಏನೆಲ್ಲ ಮಾಡಿದೆ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದು ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ನೋಡಿ. ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಬುಜ್ಜಿ ಬೇಬಿನೂ ರೆಡಿ ಆಗಿದ್ದಾರೆ. ಇವ್ರನ್ನ ಮಲಗಿಸ್ಬಿಟ್ಟು ನಮ್ಮ ಚಿರುನ ಶರ್ಟ್ ಒಂದು ಹಾಕಬೇಕು. ಕೆಮ್ತಾನೆ ಇದ್ದಾನೆ. ಎಷ್ಟು ಜ್ವರ ಬಂದ್ಬಿಟ್ಟಿದೆ ಅಂದರೆ ಫುಲ್ಲು ಸುಸ್ತಾಗೋಗ್ಬಿಟ್ಟಿದ್ದಾನೆ ಅವನು. ಯಾವಾಗಲೂ ವಟ ಅಂತಲೇ ಇರ್ತಾನೆ, ಮಾತಾಡ್ತಾನೆ ಇರ್ತಾನೆ. ಬಟ್ ಜ್ವರ ಬಂದಿರೋದಕ್ಕೆ ಫುಲ್ಲು ಸುಸ್ತಾಗೋಗ್ಬಿಟ್ಟಿದ್ದಾನೆ. ಫುಲ್ ಫೇಸ್ ಎಲ್ಲ ಡಲ್ ಆಗೋಗ್ಬಿಟ್ಟಿದೆ. ನನಗೆ ಬೇಜಾರಾಗ್ತಿದೆ ನೋಡೋಕ್ಕೆ. ಮೆಡಿಸಿನ್ ಎಲ್ಲ ಹಾಕ್ತಾ ಇದ್ದೀನಿ, ಪರವಾಗಿಲ್ಲ. ಇವಾಗ ನೋಡಬೇಕು ಇನ್ನೂ ಎಷ್ಟು ದಿನ ಹಂಗೆ ಇರುತ್ತೆ ಏನೋ ಗೊತ್ತಿಲ್ಲ. ಅದು ಗೊಂಬೆ. ಜ್ವರನೂ ಹಂಗೆ ಇದೆ ಇನ್ನ. ನೋಡೋಣ. ಸೊ ಎಲ್ಲ ಖುಷಿಯಾಗಿರುವಾಗ ಅಮ್ಮಮ್ಮ ಮನೆಗೆ ಹೋಗ್ತೀವಲ್ಲ ಚಿನ್ನ ನಾವು. ಇಲ್ಲಿ ಆಲ್ರೆಡಿ ಇವ್ರು ಅಳಕ್ ಸ್ಟಾರ್ಟ್ ಮಾಡ್ಬಿಡೋದು ಇವರು. ಬುಜ್ಜಿ ಬೇಬಿ ಹಾಯ್ ಮಾಡು. ಹಾಯ್. ಸೊ ಅವ್ರು ಬರಲಿ ಅಷ್ಟೊತ್ತಿಗೆ ಇನ್ನೇನು ಮನೇಲೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಬಟ್ಟೆ ಒಣಗಾಕಿದ್ದೀನಿ, ಅದನ್ನು ತೆಗೆದು ಒಳಗಡೆ ಹಾಕ್ಬಿಡ್ಬೇಕು. ಇನ್ನೇನು ಹಸ್ಬೆಂಡ್ ಒಬ್ಬರೇ ಇರ್ತಾರಲ್ಲ, ಅವ್ರು ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ಬೆಳಗ್ಗೆ ಎಲ್ಲ ಕೆಲಸನೂ ಮಾಡಿ ಕ್ಲೀನಾಗಿ ಮನೆ ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು 5 ದಿನ ಬರಲ್ಲಲ್ಲ, ಇನ್ನು ಅವರೊಬ್ಬರೇ ಇರ್ತಾರೆ, ಎಲ್ಲ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂತ ಬೆಳಗ್ಗೆ ಪಾಪು ಬಟ್ಟೆ ಮಾತ್ರ ವಾಶ್ ಮಾಡಿ ಹಾಕಿದ್ದೆ. ಅದನ್ನು ತೆಗೆದು ಒಳಗೆ ಇಕ್ಕಿದ್ರೆ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗೀತು. ನೈಟೆಲ್ಲ ಚಿರು ಏನು ಊಟನೇ ಮಾಡಿದ್ದಿಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಅವರಿಗೆ ರೈಸ್ ಐಟಮ್ ಮತ್ತೆ ಕೊಡೋದು ಬೇಡ ಅಂದ್ಬಿಟ್ಟು ರವೆ ಗಂಜಿ ಮಾಡಿ ಕೊಡಿಸ್ದೆ. ತುಂಬ ಚೆನ್ನಾಗೇ ತಿಂತಾನೆ ರವೆ ಗಂಜಿ ಎಲ್ಲ, ಸ್ವಲ್ಪ ಸ್ವೀಟ್ ಆಗಿರುತ್ತಲ್ಲ. ಸೊ ಹಾಗಾಗಿ ಆ್ಯಂಡ್ ತುಂಬ ಕೆಮ್ತಾ ಇದ್ದ ಅವನು. ಆ್ಯಂಡ್ ಜ್ವರ ಕೂಡ ಅಷ್ಟೇ ತುಂಬ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ನಾನು ಅವಾಗವಾಗ ಅವ್ರಿಗೆ ತಣ್ಣೀರು ಬಟ್ಟೆ ಹಾಕ್ತಾಯಿದ್ದೆ. ಅಟ್ಲೀಸ್ಟ್ ಈಗಾದರೂ ಸ್ವಲ್ಪ ಜ್ವರ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಅವರು ನೋಡಿಕೊಂಡು ನೆಕ್ಸ್ಟು ನಮಗೋಸ್ಕರ ನಾನು ಮಂಡಕ್ಕಿ ಉಸ್ಲಿ ಮಾಡಿದ್ದೆ. ಬೇರೆ ಏನೂ ಮಾಡೋಕ್ಕಾಗ್ತಾ ಇದ್ದಿದ್ದಿಲ್ಲ, ಬಿಕಾಸ್ ಅವ್ನಿಗೂ ಹುಷಾರಿಲ್ಲ. ಒಂದು ಕಡೆ ಅವನು ನೋಡ್ಕೋಬೇಕು, ನೈಟೆಲ್ಲ ನಿದ್ದೆನೇ ಇದ್ದಿದ್ದಿಲ್ಲ. ಹಾಗಾಗಿ ಮಂಡಕ್ಕಿ ಉಸ್ಲಿ ಮಾಡಿ ಕಾಫಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಕಡೆ ಎಲ್ಲ ಮಾಡ್ತೀವಿ. ಸೊ ಹಾಗಾಗಿ ಮಾಡಿ ಹೊರಡೋಣ ಅಂತ ರೆಡಿ ಆದ್ವಿ. ಜೋರಾಗಿ ಮಳೆ ಬೇರೆ ಬಂದೇ ಬಿಡ್ತು. ಇಲ್ಲಿ ನೋಡಿ ಚಿರುಮ ಈ ಕಡೆ ಬಾ. ಸೊ ಇಲ್ಲಿ ಲಗೇಜ್ ಎಲ್ಲ ರೆಡಿ ಆಗಿದೆ.
ನಮ್ಮನ್ನು ಕರ್ಕೊಂಡೋಗೋಕ್ಕೆ ವರುಣಣ್ಣ ಬಂದಿದ್ದರು. ಪಾಪುಗೆ ನೆಟ್ ಬೆಡ್ಡೆಲ್ಲ ತೊಗೊಂಡಿದ್ದೆ, ಬಿಕಾಸ್ ಅಮ್ಮ ಮನೇಲಿ ತೊಟ್ಲೆಲ್ಲ ಇಲ್ಲ ಆ್ಯಂಡ್ ಸೊಳ್ಳೆ ಎಲ್ಲ ಕಚ್ಚಿದ್ರೆ ಅವ್ನಿಗೆ ತುಂಬ ಹಿಂಸೆ ಆಗುತ್ತೆ ಅಂತ ಅದು ಕೂಡ ತೊಗೊಂಡಿದ್ದೆ. ಹೋಗ್ತಾ ಆ ಕಾರಲ್ಲಿ ಆ ನೆಟ್ ಬೆಡ್ ಮೇಲೆ ಮಲಗಿಸ್ಬಿಟ್ಟಿದ್ದೆ. ಆರಾಮಾಗೆ ಮಲ್ಕೊತಾ ಇದ್ರು ಆ್ಯಂಡ್ ಆಮೇಲೆ ನಾನು ಕೂಡ ಎತ್ಕೊಂಡಿದ್ದೆ. ಹಾಗೇ ನಿದ್ದೆ ಹೋಗ್ಬಿಟ್ಟಿದ್ರು. ಹೋಗ್ಬೇಕಾರೆ ಅಷ್ಟೇ, ಎಷ್ಟೇ ಸೌಂಡ್ ಇದ್ದರೂ ಒಂಚೂರು ಹಠ ಮಾಡಲ್ಲ, ಆರಾಮಾಗಿ ಮಲ್ಕೊಂಬಿಡ್ತಾರೆ. ಸೊ ಹೋಗ್ತಾ ದಾರಿ ತುಂಬ ಮನೆಗೆ ಹೋಗೋವರೆಗೂ ಆಲ್ಮೋಸ್ಟ್ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು. ಸೊ ಮನೆಗೆ ಬಂದ್ವಿ, ನಮ್ಮಮ್ಮಂಗೆ ನಾವು ಬರೋದು ಹೇಳಿಲ್ಲ. ಸೊ ನೋಡೋಣ ಬನ್ನಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಮ್ಮಮ್ಮ ಫೋನ್ ಮಾಡಿದ್ರು ಬರ್ತೀಯಾ ಅಂತ, ನಾನು ಇಲ್ಲ ಅಂತ ಹೇಳಿದ್ದೆ. ಅವ್ರು ನಮ್ಮನ್ನು ನೋಡಿದ ತಕ್ಷಣ ಫುಲ್ ಶಾಕಾಗಿ ಹೋಗ್ಬಿಟ್ರು. ಏನು ಸಡನ್ನಾಗಿ ಮಗು ಎತ್ಕೊಂಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ ಇವಳು ಅಂತ. ಅದನ್ನೇ ಹೇಳ್ತಾಯಿದ್ರು. ಬರಲ್ಲ ಅಂತಿದ್ದೆ, ಅಷ್ಟು ಬೇಗ ಬಂದುಬಿಟ್ಟಿದ್ಯಾ ಹೇಳ್ದೆ ಕೇಳಿದೆ ಅಂತ. ನನ್ನ ತಮ್ಮ ಕೂಡ ಹೇಳ್ಬೇಡ ಅಂತ ಹೇಳಿದ್ದ. ಸೊ ಹಾಗಾಗಿ ನಾನು ಹೇಳಿದ್ದಿಲ್ಲ. ಅವನು ಬೈತಾಯಿದ್ರು, ಹೇಳೇ ಇಲ್ಲ ಕಳ್ಳರು ಇಬ್ಬರು ನೀವು ಅಂತ ಹೇಳ್ಬಿಟ್ಟು. ಆ್ಯಂಡ್ ಮನೆಗೆ ಹೋದ್ಮೇಲೆ ನನ್ನ ತಮ್ಮ ನಮ್ಮ ಚಿರುನ ಹುಷಾರಿದ್ದಿಲ್ಲಲ್ಲ, ಸೊ ಹಾಗಾಗಿ ಕಾಲು ಕೈಯೆಲ್ಲ ನೋವ್ತಾ ಇದೆಯಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕೇರ್ ಮಾಡ್ತಾಯಿದ್ದ. ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದ, ಇಬ್ರಿಗೂ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಬಿಕಾಸ್ ಅವನು ಮನೆಗೆ ಹೋದರೆ ಇಬ್ಬರೂ ಅವ್ರು ನಮ್ಮಮ್ಮನಾಗಲಿ ನನ್ನ ತಮ್ಮಂಗಾಗಲಿ ಇಬ್ರಿಗೂ ತುಂಬ ತಲೆ ತಿಂತಾ ಇರ್ತಾನೆ. ಇವತ್ತು ಸೈಲೆಂಟಾಗಿ ಹೋಗಿ ಮಲ್ಕೊಂಡಿದ್ದು ನೋಡಿಬಿಟ್ಟು ಅವರೇ ಬೇಜಾರು ಮಾಡ್ಕೊಂಬಿಟ್ಟಿದ್ರು, ಯಾಕೆ ಇಷ್ಟೊಂದು ಸುಸ್ತಾಗಿ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿ. ಆಮೇಲೆ ಇಬ್ಬರು ಏನಾದರೂ ಮಾಡಿ ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಸೊ ಅವನ್ನ ಎಂಗೇಜ್ ಆಗಿಟ್ಟಿದ್ರು. ಆ್ಯಂಡ್ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಸೊ ಇದು ಗೌರಿ ಹಬ್ಬದ ದಿನ. ಅಮ್ಮ ಪೂಜೆ ಎಲ್ಲ ಮಾಡಿಬಿಟ್ಟು ನಮಗೆ ಗೌರಿ ಕಂಕಣ ಅಂತ ಕಟ್ತಾರೆ. ಸೊ ಅದನ್ನು ಕಟ್ತಾ ಇದ್ದಾರೆ. ನಮ್ಮ ಚಿರುಗೂ ಕಟ್ಟಿದ್ರು ಆ್ಯಂಡ್ ನಾನು ನಮ್ಮಮ್ಮಂಗೆ, ನಮ್ಮಮ್ಮ ನನಗೆ ಕಟ್ಟಿದ್ರು. ಬಿಕಾಸ್ ತುಂಬ ಹುಷಾರಿಲ್ದಿದ್ದ ರೀಸನ್ನಿಂದ ಮತ್ತೆ ನಾನೇನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ನನಗೆ ಅವರಿಬ್ಬರನ್ನ ಸುಧಾರಿಸೋದೇ ಸರಿ ಹೋಗ್ಬಿಟ್ಟಿತ್ತು. ಅಮ್ಮ ಪಾಪ ನಮ್ಮನ್ನು ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಮನೆಯಲ್ಲೇ ಇದ್ವಲ್ಲ, ಎಲ್ಲೂ ಏನೂ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ನೆಕ್ಸ್ಟು ಇವತ್ತು ಗೌರಿ ಹಬ್ಬ ಆಗ ಸ್ವಲ್ಪ ಪರವಾಗಿಲ್ಲ, ಫೀಲ್ ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ಬೆಳಗ್ಗೆನೇ ಇದ್ದು ಅಮ್ಮಂಗೂ ಸ್ವಲ್ಪ ಪೂಜೆ ಮನೆ ಕ್ಲೀನ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ, ಅಮ್ಮ ಹೊಸ್ಲಿಗೆಲ್ಲ ಪೂಜೆ ಮಾಡಿದರು. ಅಂದರೆ ಬಾಗಣದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ಅದಾದಮೇಲೆ ಹಸ್ಬೆಂಡ್ ಕೂಡ ಬಂದಿದ್ದರು, ಪಾಪಗೆ ಹುಷಾರಿದ್ದಿಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಹಬ್ಬಕ್ಕೆ ಬಟ್ಟೆ ಎಲ್ಲ ಏನೂ ತೆಗ್ದಿದ್ದಿಲ್ಲ ಮಕ್ಕಳಿಗೆ, ನಮಗೂ ಏನೂ ತೊಗೊಂಡಿಲ್ಲ. ಅಟ್ಲೀಸ್ಟ್ ನಮಗೆ ಬೇಡ, ಅಟ್ಲೀಸ್ಟ್ ಮಕ್ಕಳಿಗಾದರೂ ತೆಗೋಣ ಅಂತ ಹೇಳ್ಬಿಟ್ಟು ಇವಾಗ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇರುತ್ತೆ. ಅದರಲ್ಲೂ ಬೇಬೀಸಿಗೆ ಅಂದರೆ ನ್ಯೂ ಬಾರ್ನ್ ಬೇಬೀಸಿಗೆ ಆ ಥರ ಎಲ್ಲ 1 year ಒಳಗಡೆ ಇರೋ ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ. ಇಬ್ರಿಗೂ ಹುಡುಕ್ತಾ ಇದ್ವಿ. ಅವರು ಅವ್ರ ದೊಡ್ಡ ಮನಂಗೂ ಹುಡುಕ್ತಾಯಿದ್ರು, ನಾನು ಬುಜ್ಜಿ ಬೇಬಿಗೆ ಹುಡುಕ್ತೆ. ಬುಜ್ಜಿ ಬೇಬಿಗೆ ತುಂಬ ಚೆನ್ನಾಗಿರೋದು ಸಿಕ್ತು, ಸಾಫ್ಟಾಗಿರೋದೇ ತೊಗೊಂಡ್ವಿ. ಯಾಕಂದರೆ ತುಂಬ ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು. ಆ್ಯಂಡ್ ಶೂಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ ಹೆಣ್ಮಕ್ಳು ಕಲೆಕ್ಷನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು ನನಗೆ. ಅಮ್ಮ ಮನೆಗೆ ಬಂದು ಒಂದು 2 ದಿನ ಆಗಿತ್ತು. 2 ದಿನದಿಂದ ವ್ಲಾಗ್ ಏನೂ ಮಾಡೇ ಇಲ್ಲ. ಬಿಕಾಸ್ ನಮ್ಮ ಚಿರುಗೆ ತುಂಬ ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿತ್ತು. ಅವನ್ನ ಸುಧಾರಿಸೋಕ್ಕೆ ನಮಗೆ ಸರಿ ಹೋಗ್ತಾಯಿತ್ತು. ಸೊ ಹಾಗಾಗಿ ವೀಡಿಯೋಸ್ ಅದೆಲ್ಲನೂ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ನನಗೆ. ಆ್ಯಂಡ್ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಬುಜ್ಜಿ ಬೇಬಿಗೂ ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿದೆ. ಅವ್ರಿಗೂ ಕೂಡ ಕೋಲ್ಡ್ ಕಾಫ್ ಆಗಿದೆ. ನಮ್ಮ ಚಿರುಯಿಂದ ಬಂತು ಇಲ್ಲ ಅವರಿಗೆ ವೆದರ್ ಚೇಂಜ್ ಆಯ್ತಲ್ಲ ಅದಕ್ಕೆ ಬಂತು ನಂಗೆ ಗೊತ್ತಿಲ್ಲ. ಬಟ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಸೊ ಹಾಗಾಗಿ ಇವಾಗ ಸ್ಟಾರ್ಟಿಂಗಲ್ಲೇ ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಅವರು ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ನನಗೆ. ಒಂದು 1/2 hourಗೂ ಎದ್ದೇಳ್ತಾನೆ ಇದ್ದರು. ಮೇ ಬಿ ಅವ್ರಿಗೆ ಉಸಿರಾಡೋಕ್ಕಾಗ್ತಾಯಿಲ್ಲ, ನೋಸ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಡಾಕ್ಟ್ರ್ ಇದ್ದಾರೆ, ಅಂದರೆ ಪೀಡಿಯಾಟ್ರಿಕ್ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರನೇ ತೋರಿಸೋಣ ಅಂತ ರೆಡಿ ಆಗಿದ್ದೀನಿ. ಆ್ಯಂಡ್ ನನ್ನ ತಮ್ಮಂಗೆ ಬರೋಕ್ಕೆ ಹೇಳಿದ್ದೀನಿ, ಅವನು ಕೂಡ ಬರ್ತಾ ಇದ್ದಾನೆ. ನನ್ನ ರೆಫರೆನ್ಸಿಗೆ ನಾನು ಏನೇನು ಹಾಕ್ತೀನಿ, ಇದರಲ್ಲಿ ನೇಸಲ್ ಡ್ರಾಪ್ ಕೂಡ ಯೂಸ್ ಮಾಡ್ತೀನಲ್ಲ ಅದು ಕೂಡ ತೊಗೊಂಡಿದ್ದೀನಿ. ಅವರಿಗೆ ರೆಫರೆನ್ಸಿಗೆ ತೋರ್ಸೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ನೋಡೋಣ ಏನು ಹೇಳ್ತಾರೆ ಅಂತ ಐಡಿಯಾ ಇಲ್ಲ ನನಗೂ. ಫಸ್ಟೇ ತೋರಿಸ್ಕೊಂಬಿಡೋಣ ಅಂತ. ಜಾಸ್ತಿ ಆದರೆ ಮತ್ತೆ ತುಂಬ ಕಷ್ಟ ಆಗುತ್ತೆ. ಮತ್ತು ಅಮ್ಮ ಮನೆಯಿಂದ ನಾನು ಮನೆಗೆ ಹೋದ್ಮೇಲೆ ಒಬ್ಬಳೇ ನೋಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವಾಗಲೇ ತೋರಿಸೋಣ ಅಂತ ಹೊರಡ್ತಾ ಇದ್ದೀವಿ. ನೋಡೋಣ ಏನು ಹೇಳ್ತಾರೆ ಡಾಕ್ಟ್ರು ಅಂತ. ತಮ್ಮನ ಕರ್ಕೊಂಡು ಇವಾಗ ವಿದ್ಯಾರಣ್ಯಪುರದಲ್ಲಿ ಈ ಕ್ಲಿನಿಕ್ ಬರುತ್ತೆ, ಕೆಂಪಯ್ಯ ಕ್ಲಿನಿಕ್ ಅಂತ. ಡಾಕ್ಟರ್ ಹೆಸರು ರವಿಕುಮಾರ್ ಕೆ ಅಂತ. ಇದು ತುಂಬ ಚೆನ್ನಾಗಿರುತ್ತೆ. ಇವರು ಪೀಡಿಯಾಟ್ರಿಕ್ಕು, ಮಕ್ಕಳ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು. ತುಂಬ ಜನ ಇರ್ತಾರೆ, ಹೆವಿ ರಶ್ ಇರುತ್ತೆ. ಯಾವಾಗ ಹೋದ್ರೂ 6 o'clock, ಸಂಜೆ 6 o'clock ಓಪನ್ ಆಗುತ್ತೆ. ಇದು ಹೇಗೆ ಗೊತ್ತು ಅಂದರೆ, ನಮ್ಮ ಚಿರುಗೆ ನಾನು 9 ತಿಂಗಳವರೆಗೂ ಅಮ್ಮ ಮನೆಯಲ್ಲೇ ಇದ್ದೆ ಬಾಣಂತನಕ್ಕೆ ಅಂತ. ಆವಾಗ ಏನಾದರೂ ಅವನಿಗೆ ಕೋಲ್ಡು ಕಾಫು ಆ ಥರದ್ದು ಏನಾದರೂ ಆದಾಗ ನಾವು ತಕ್ಷಣಕ್ಕೆ ಇಲ್ಲಿಗೆ ಹೋಗ್ತಾ ಇದ್ದಿದ್ದು. ಬಿಕಾಸ್ ಅಮ್ಮ ಮನೆಯಿಂದ ಹತ್ರ ಕೂಡ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ನೋಡ್ತಾರೆ. ಸೊ ಹಾಗಾಗಿ ಬಟ್ ಏನಂದರೆ
ಇಲ್ಲೇನು ಅಪಾಯಿಂಟ್ಮೆಂಟ್ ಆ ಥರ ಎಲ್ಲ ಏನಿಲ್ಲ, ಡೈರೆಕ್ಟ್ ವಾಕಿನ್ನೇ ಮಾಡ್ಬೋದು. ತುಂಬ ಜನ ಇರುತ್ತೆ ಆ್ಯಂಡ್ ತುಂಬ ಸ್ಪೀಷಿಯಸ್ಸಾಗಿ ಕೂಡ ಇರುತ್ತೆ. ಫೀಡಿಂಗ್ ರೂಮ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಸ್ಪೆಷಾಲಿಟಿ ಎಲ್ಲ ಇದೆ ನಮಗೆ. ಬಿಕಾಸ್ ನಾನು ಹೋಗಿ ಫೀಡ್ ಕೂಡ ಮಾಡ್ಕೊಂಡು ಬಂದೆ. ಪಾಪನ ತುಂಬ ಹೊತ್ತು ವೆಯ್ಟ್ ಮಾಡಬೇಕು, ಯಾಕಂದರೆ ತುಂಬ ಜನ ಇರ್ತಾರೆ. ನಾನು ಹೋದಾಗಲೇ ಅಷ್ಟೇ ತುಂಬ ರಶ್ ಆಗಿ ಹೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಒಂದು 10 to 12 ಮೆಂಬರ್ಸ್ ಇದ್ದರು. ನಾವು ಕೂಡ ವೆಯ್ಟ್ ಮಾಡಿಬಿಟ್ಟು ಚೆಕಪ್ ಎಲ್ಲ ಮಾಡಿಸ್ಕೊಂಡ್ವಿ. ಫೈನಲಾಗಿ ಡಾಕ್ಟ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರು ಕೂಡ ಏನೇನು ಮಾಡಬೇಕು ಅಂತೆಲ್ಲ ಹೇಳಿದ್ರು ಆ್ಯಂಡ್ ಮೆಡಿಸನ್ ಎಲ್ಲ ಬರ್ಕೊಟ್ಟಿದ್ರು. ಅದನ್ನು ನಾವು ಹೋಗಿ ಮೆಡ್ ಪ್ಲೇಸಲ್ಲಿ ತೊಗೊಂಡ್ವಿ. ತುಂಬ ಐಟಮ್ಸ್ ಎಲ್ಲ ಇತ್ತು ಆ್ಯಂಡ್ ಅವನಿಗೆ ಡ್ರಾಪ್ಸ್ ಎಲ್ಲ ಬೇಕಾಗಿತ್ತಲ್ಲ, ಸೊ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಫೈನಲಿ ಮನೆಗೆ ಬಂದ್ವಿ. ನಾವು ಆಲ್ಮೋಸ್ಟ್ ಹೋಗಿದ್ದು ಒಂದು 6:30ಗೆ, ಇವಾಗ ಆಲ್ಮೋಸ್ಟ್ 9 o'clock ಆಗಿದೆ. ಇವಾಗ ಮನೆಗೆ ಬಂದ್ವಿ ಬಿಕಾಸ್ ತುಂಬ ಜನ ಇದ್ದರು. ಮಕ್ಕಳು ಡಾಕ್ಟ್ರು ಅನ್ನೋದ್ರಿಂದ ತುಂಬ ಜನ ಬರ್ತಾನೆ ಇರ್ತಾರೆ ಯಾವಾಗ್ಲೂ ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ತಾರೆ. ಸೊ ಹಾಗಾಗಿ ತುಂಬ ಜನ ಇದ್ದರು. ಅಲ್ಲಿ ತೋರಿಸ್ಕೊಂಡು ಬಂದ್ವಿ. ಅವ್ರು ಹೇಳಿದ್ರು ಅಂದರೆ ನಮ್ಮ ಚಿರುಗೂ ಹುಷಾರಿದ್ದಿರವಲ್ಲ, ಸೊ ಹಾಗಾಗಿ ಅಲ್ಲಿಂದ ಇವರಿಗೆ ವೈರಲ್ ಇನ್ಫೆಕ್ಷನ್ ಥರ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಸಿರಪ್ಗಳೆಲ್ಲ ಹಾಕಿ ಅಂತ ಹೇಳಿದ್ದಾರೆ. ಸಿರಪ್ ಎಲ್ಲ ಕೊಟ್ಟಿದ್ದಾರೆ, ಹಾಕಬೇಕು. ಇವಾಗ ಹಾಕಿದ್ದೀನಿ, ಆರಾಮಾಗಿದ್ದಾರೆ. ಅಕಸ್ಮಾತ್ ಅವ್ರು ಏನಾದರೂ ಫೀಡ್ ಕುಡಿತಾ ಇಲ್ಲ, ಹಾಲು ಕುಡಿತಾ ಇಲ್ಲ ಆ ಥರ ಅಂದಾಗ ನೀವು ಅಡ್ಮಿಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಬಟ್ ಇವಾಗ ಆರಾಮಾಗಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ನೆಬಿಲೈಸೇಷನ್ ಕೊಡೋಕ್ಕೆ ಹೇಳಿದ್ದಾರೆ ಅವರಿಗೆ. ಸೊ ಹಾಗಾಗಿ ಅದಕ್ಕೆ ಏನೇನು ಬೇಕು ಸೊಲ್ಯೂಷನ್ ಎಲ್ಲ ಬರ್ಕೊಟ್ಟಿದ್ದಾರೆ. ಹೇಗಿದ್ದರೂ ನಮ್ಮ ಮನೇಲಿ ಮಿಷಿನ್ ಇದೆ, ಅದರಲ್ಲೇ ಹಾಕಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಯಾವಾಗ ಹಾಕಬೇಕು, ಒಂದಿನಕ್ಕೆ ಎಷ್ಟಲ್ಲಿ ಹಾಕಬೇಕು, ಎಷ್ಟು ml ಹಾಕಬೇಕು, ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹಾಗಾಗಿ ಅದ್ರ ಪ್ರಕಾರ ಒಂದು 5 days ಕಂಟಿನ್ಯೂಸ್ ಆಗಿ ಕೊಡಿ, ಕಮ್ಮಿ ಆಗುತ್ತೆ. ಅಕಸ್ಮಾತ್ ಕಮ್ಮಿ ಆಗಿಲ್ಲ ಅಂದರೆ ನೀವು ಮಗುನ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಆರಾಮಾಗಿದ್ದಾರೆ ಇವಾಗ ಸದ್ಯಕ್ಕೆ. ಸೊ ಇವಾಗ ಹೋಗಿ ಊಟ ಮಾಡಬೇಕು. ಫುಲ್ ಕೈಯೆಲ್ಲ ನೋವು ಬಂದುಬಿಟ್ಟಿದೆ ಬಿಕಾಸ್ ಎತ್ಕೊಂಡೇ ಇದ್ದೆ ಅವನ್ನ. ಸೊ ಹಾಗಾಗಿ ನೋಡೋಣ ಹೇಗಾಗತ್ತೆ ಅಂತ. ಸದ್ಯಕ್ಕೆ ಡಾಕ್ಟ್ರ್ ಇಷ್ಟೇ ಹೇಳಿದ್ದು. ಇವಾಗ ಮೇ ಬಿ ಆರಾಮಾಗಿದ್ದಾರೆ. ಫೀಡೆಲ್ಲ ಮಾಡ್ತಾ ಇದ್ದೀನಿ, ಫೀಡ್ ಅವರು ಆರಾಮಾಗಿ ಹಾಲೆಲ್ಲ ಕುಡಿತಾ ಇದ್ದಾರೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ಅಕಸ್ಮಾತ್ ಹಾಲು ಕುಡ್ದಿಲ್ಲ, ಅವ್ರು ಕುಡಿತಾ ಇಲ್ಲ ಅಂತ ಅಂದಾಗ ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಬಟ್ ಇವಾಗ ಆರಾಮಾಗಿದ್ದಾರೆ. ಹಾಸ್ಪಿಟ್ಲಿಂದ ಬರ್ತಿದ್ದಂಗೆ ಅವರಿಬ್ಬರಿಗೂ ಮೆಡಿಸನ್ಸ್ ಎಲ್ಲ ಹಾಕಿ, ನಮ್ಮ ಚಿರುಗೂ ಕೂಡ ಮೆಡಿಸನ್ಸ್ ಎಲ್ಲ ಹಾಕಬೇಕಾಗಿತ್ತು. ಅವನದೇನು ತಲೆನೋವಿಲ್ಲ, ಆರಾಮಾಗೆ ಮೆಷರ್ಮೆಂಟ್ ಮಾಡಿ ಕೊಟ್ಟರೆ ಅವನೇ ಎಲ್ಲ ತೆಗೆದು ಕುಡಿತಾನೆ. ಸೊ ಹಾಗಾಗಿ ಟೆನ್ಷನ್ ಇರಲ್ಲ ನಮಗೆ. ನಮ್ಮ ಬುಜ್ಜಿ ಬೇಬಿಗೂ ಏನೇನು ಮೆಡಿಸನ್ ಬರ್ಕೊಟ್ಟಿದ್ರು ಅದನ್ನೆಲ್ಲ ಹಾಕ್ಬಿಟ್ಟೆ. ಇವಾಗ ಊಟ ಮಾಡಿ ಮಲ್ಕೋಬೇಕು ಅಷ್ಟೇ. ಯಪ್ಪ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ನನಗಂತೂ. ಆ್ಯಂಡ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.